ವೇಸ್ಟ್ಗ್ರಾಫರ್ ತಾನೇ ನೀನು, ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಅಲ್ಲೇ ಇಲ್ಲ. ಈಗ ಅದೇ ಯಾರು ಫೋಟೋಗ್ರಾಫರ್ ಕರೀಲಿ, ಬಾಬುರು ಇಲ್ಲೊಂದು ಹಾವು ಬದೈತೆ ಒಂದ್ ಚಿರತೆ ಬದೈತೆ ಅಂತ ಹಂಗೆ ಚಂಗ್ ಅಂತ ನೆನ್ಗೋಗ್ಬಿಡ್ತೀಯಾ. ಬೇಟ ದಾಳಿಂಬೆ ಹಣ್ಣು ಉಪ್ಪು ಹಾಕು, ಇದಕ್ಕೆ ಯಾವ್ದು ಉಪ್ಪು ಹಾಕು, ಉಪ್ಪು ಹಾಕ ತಿಂತಾರ ಹೆಂಗು ಏನನ್ನೋ ಗೊತ್ತಿಲ್ಲ ಗುರು. ಫಾರಿನ್ ಬ್ರೀಡ್ ಇಂಡಿಯಾದಲ್ಲ ಅಲ್ಲ, ಫಾರಿನ್ ಬ್ರೀಡಾ? ಹೌದಾ? ಇವಾಗ ಇವಾಗ ಯಾರು ಫೋಟೋ ತೆಗಿಯಕ್ ಆಗ್ಬಿಡ್ಲಿ, ಹಂಗೆ ಟಂಗ್ ಅಂತ ಓಡೋಗ್ಬಿಡ್ತಾರೆ. ಇಲ್ಲ ಉಳ್ಳಿಕಾಯಿ ಬೆಂದ ನೋಡಿ ಫಸ್ಟ್, ಉಳ್ಳಿಕಾಯಿ ಬೆಂದ್ರೇನೆ ತಿನ್ಬೋದು. ಹಾ ಸುಮ್ಮನೆ ಹಂಗ ಅಂತೀರ ಅಷ್ಟೇ. ಉಳ್ಳಿಕಾಯಿ ಬೆಂದಿಲ್ಲ ಅಂದ್ರೆ ತಿನ್ನಕ್ ಆಗಲ್ಲ ರೀ. ಕೈ ಇಕ್ಕುವ ನಾಲ್ಗೆ ಸುಡ್ತಾ ಇತ್ತು ಅದಕ್ಕೆ. ಅಯ್ಯೋ ಇದು ಇನ್ನೆಷ್ಟು ಸುಡುತ್ತಲ್ಲ ಬಿ, ಊದ್ಬಿಟ್ಟು ತಿನ್ ನೋಡು ಚೆನ್ನಾಯ್ತ ಅಂತ ನೋಡು. ಬೆಂದೈತಾ ನೋಡ್ತೀನಿ. ಏನು ಉಳ್ಳಿಕಾಯಿ ಬೆಂದೈತಾ ಅಂತ ಹೇಳಲೇ ಇಲ್ಲ. ಒಂದು ಸ್ವಲ್ಪ ಸೀದಿದೆ, ಏನೂ ಮಾಡೋಕ್ಕಾಗಲ್ಲ. ಅಲ್ಲ ಅಭಿನ ಅಡುಗೆನೇ ಹಂಗಲ್ವಾ, ಸಿಯ್ಯೋದು ಬೇಯೋದು ಪಾತ್ರೆ ಬದಲಾಯಿಸೋದು, ಏನಾನ ಒಂಚೂರು ಕೆಲಸ ಆಗ್ಬಿಟ್ರೆ ಮುಗೀತು. ಮಿಕ್ಕಿದ ಪಕ್ಕಿದ್ದೆಲ್ಲ ಅದೇ, ಸಿರಿದಿದ್ದು ಪಾತ್ರೆ ಬದಲಾಯಿಸೋದು, ಬರೀ ಇದೇ ಥರನೇ ತಾನೆ. ಮೊಸರು ಬಜ್ಜಿ ಇವನಿಗೆ ಇಷ್ಟ, ಆದರೆ ನಾನು ಮಾಡಬೇಕು. ಮೊಸರು ಬಜ್ಜಿ ತಿನ್ನೋನೊಬ್ಬ, ಮಾಡೋರೊಬ್ಬರು. ನಥಿಂಗ್ ವಿಲ್ ಹ್ಯಾಪನ್. ಹಾಂ ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್ ನೋಡು, ನಥಿಂಗ್ ವಿಲ್ ಹ್ಯಾಪನ್ ಅಂತೆ ಜನ ಹೆಂಗಿರ್ತಾರೆ. ಕೊತ್ತಂಬರಿ ಸೊಪ್ಪು ತೆಕ್ಕಳಪ್ಪ ಮೊಸರು ಬಜ್ಜಿಗೆ ತಂದೆ. ಈ ನನ್ನ ಮಗನಿಗೆ ಹೇಳಿ ಅಡುಗೆ ಮಾಡಿಸೋಷ್ಟೊತ್ತಿಗೆ ಪ್ರಾಣನೇ ಹೊರಟೋಗುತ್ತೆ. ಸ್ಕೂಲ್ನವ್ರು ಅದು ಯಾಕಾದರೂ ರಜಾ ಕೊಡ್ತಾರೋ ನಮ್ಮ ತಲೆ ತಿನ್ನಕ್ಕೆ. ಸ್ಕೂಲಾದರೂ ಇದ್ರೆ ಚೆನ್ನಾಗಿರುತ್ತೆ ಅಲ್ಲ ಬಿ. ಕೊತ್ತಂಬರಿ ಸೊಪ್ಪು ಕೊಡಮ್ಮ. ಎಷ್ಟು ಎಷ್ಟಮ್ಮ? ಇನ್ನೊಂದು ಸ್ವಲ್ಪ ಹಾಕು. ಅದೇನು ಶಾಸ್ತ್ರನ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಒಂಚೂರು ಹಾಕಿ. ಬಿಸಿ ನೀರು ಬೇಕಾ? ಯಾಕೆ ಬಿಸಿ ನೀರು? ಗಂಟ್ಲು ನೋಯ್ತೈತೆ. ಯಾಕೆ ಗಂಟ್ಲು ನೋತೈತೆ? ಸುಮ್ಮನೆ ಗಂಟ್ಲು ನೋವುತ್ತೆ. ನೀವೇ ಹಾಕಿದ್ದೀರಲ್ಲ ಹಚ್ಚಾಗ್ತಾ ಇದೆ. ಇದನ್ನ ಯಾಕೆ ಹಚ್ಚಾಗ್ತಾ ಇದೆ ಅಂದ್ರೆ ತರಕಾರಿ ತಿನ್ಬೇಕು, ಬರೀ ಅನ್ನ ತಿನ್ಬಾರ್ದು. ಯಾವಾಗಲೂ ತರಕಾರಿ ಜಾಸ್ತಿ ತಿನ್ಬೇಕು, ಅನ್ನ ಇಷ್ಟು ತಿನ್ಬೇಕು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರಕ್ಕೆ ಅದೇನು ಅದ್ಯಾವುದೋ ಹೋಟ್ಲಲ್ಲಿ ಬಿರಿಯಾನಿ ತಲ್ಲ, ಅದೇನದು ಮಶ್ರೂಮ್ ಬಿರಿಯಾನಿ ತಗೊಂಬತ್ತಿಲ್ಲ ಅದು ಹಂಗೆಲ್ಲ ಇರಬಾರ್ದು. ಎದ್ಗೋ ಒಂಚೂರು ಉಪ್ಪು ಒಂಚೂರು ನೀರು ಹಾಕ್ಬಿಟ್ಟು ಆ ಕಡೆ ಕುಕ್ಕರಲ್ಲಿ ಬೇಕಿಕ್ಕು. ಇದು ನೋಡು ನೀನು ಮೊಸರು ಬಜ್ಜಿ ರೆಡಿ ಆಯ್ತೆ, ರೆಡಿ ತಿನ್ನೋಣ. ಆಮೇಲೆ ತಿಂದ್ಬಿಟ್ಟು, ಹೌದು ಯಾಕೆ ಇವತ್ತು ವರಮಹಾಲಕ್ಷ್ಮಿ ಇಷ್ಟು ಲೇಟ್ ಮಾಡ್ತಾ ಇರೋದು ನೀನು? ವರಮಹಾಲಕ್ಷ್ಮಿಯನ್ನು ಇದೇ ಹೊರಟೋಗ್ಬಿಟ್ಟಿದ್ದೀವತ್ತಲ್ಲ, ಯಾಕೆ ಯಾಕೆ ಹೇಳು? ಇಷ್ಟ ಇರೋರು ಮಾತ್ರ ಮಾಡಬೇಕು. ನಿಂಗೆ ಇಷ್ಟ ಇಲ್ವಾ? ಅಮ್ಮನ ಬಲವಂತಕ್ಕೆ ಮಾಡೋದ ನೀನು? ಎಸ್ ಪರ್ಫೆಕ್ಟ್. ಎಸ್ ಪರ್ಫೆಕ್ಟ್ ಅಂತೆ. ಸ್ವಲ್ಪ ಒಂದು ಸ್ವಲ್ಪ ಹಾಕು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವತಾರ ನೋಡಿದ್ರೆ ಭಯ ಆಗಬೇಕು, ಹಂಗಿದೆ. ಇವತ್ತು ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತಿಂಡಿ ಎಲ್ಲ ತಿಂದು ಏನು ಪಲಾವ್ ಅದು ಮಾಡಿರೋದು, ತೆಂಗಿನಕಾಯಿ ಹಾಲಿನ ಪಲಾವ್ ಮಾಡೋನೆ. ಒಂದು ಸತಿ ಸೀಸಿ ಒಂದು ಸತಿ ಬೇಯಿಸಿ ಆಮೇಲಿಂದ ಇವಾಗ ಪಲಾವ್ ಅದು ನಾನು ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ತರಕಾರಿ ಬೇಯಿಸ್ಬಿಟ್ಟು ಈವ್ನಿಂಗ್ ಪೂಜೆ ಸ್ಟಾರ್ಟ್ ಮಾಡೋಣ ಅಂದರೆ ಅರ್ಲಿ ಮಾರ್ನಿಂಗ್ ಕುಂಡ್ರಿಸ್ಬೇಕಾಗಿತ್ತು. ಕುಂಡ್ರಿಸಿದ್ರೆ 5-5:30 ಅಷ್ಟೊದ್ರಲ್ಲಿ ಕುಂಡ್ರಿಸ್ಬೇಕಾಗಿತ್ತು. ಏನೋ ಅಷ್ಟೊತ್ತಿಗೆ ಕುಂಡ್ರಿಸೋಕ್ಕಾಗಲಿಲ್ಲ ಇವತ್ತು. ವರ್ಷ ಹಂಗೆ ಮಾಡ್ತಾಯಿದ್ವಿ, ಬೆಳಗ್ಗೆನೇ ಕುಂಡ್ರಿಸ್ತಾ ಇದ್ವಿ. ಯಾಕೋ ಈ ಸತಿ ಆಗಲಿಲ್ಲ. ಅದಕ್ಕೆ ಈವ್ನಿಂಗ್ ಆಸೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನಾನು ಜ್ಞಾಪಿಸಿದ್ದು ಅದಕ್ಕೆ ನಿಲ್ಲಿಸ್ತೆ. ನಾನು ಜ್ಞಾಪಿಸಿದಕ್ಕಾಯ್ತು, ಇಲ್ಲ ಅಂದಿದ್ದಿದ್ರೆ ವಾಪಸ್ ಬರ್ತಾ ಇದ್ದೆ. ಅಲ್ಲ ಹಬ್ಬದ ದಿವಸ ಅಭಿನವ್ಗೂ ನಂಗೂ ಇಬ್ರಿಗೂ ರಜಾ ಆಯ್ತಪ್ಪ. ಎಲ್ಲಾದ್ರೂ ಕರ್ಕೊಂಡು ಹೋಗೋದ್ ಬಿಟ್ಟು ನೀವು ಹೋಗ್ತಾ ಇದ್ದೀರಾ. ಓದ್ತಿರಲ್ಲ ಇವಾಗ. ಎಲ್ಲಿಗೆ ಹೋಗೋಣ? ಬೆಂಗಳೂರಿಗೆ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೇಕು, ಕಾರ್ ಇಲ್ದೆ. ಎಂದ್ರಲ್ಲಿ ಹೋಗೋಣ ಇಬ್ರು?
ಏನು 20 ಲಕ್ಷದ 30 ಲಕ್ಷದ ಬಸ್ ಅವಲ್ಲ, ಹಾಂ, ಬಸ್ಸಲ್ಲಿ ಹೋಗ್ಬೇಕು ನಾನು ನನ್ನ ಮಗ. AC ಬಸ್ಸಾಗೆ AC ಬಸ್ಸಲ್ಲಿ ಹೋಗ್ಬೇಕಾ? ಬಾ, ಹೋಗೈತಿ ನಿಂಗೆ. ಯೂಬರ್ ಇಲ್ಲಿಗೆ ಬುಕ್ ಮಾಡಿ ಇಲ್ಲೇ ಹೋಗ್ತೈತೆ. ಊಬರ್ ಬುಕ್ ಮಾಡು. ಹೊರಟದಷ್ಟೇ. ಊಬರ್ ಬುಕ್ ಮಾಡ್ಬೇಕು ಈಗ ನಾನು ಹಂಗಾದ್ರೆ. ನಿಂಗೆ ಊಬರ್ ಬುಕ್ ಮಾಡಿ ಕಳಿಸ್ಬೇಕಾಗಿತ್ತು. ಅಲ್ಲಿಗಿಲ್ಲ ನೋಡು, ಅಲ್ಲಿಗಿಲ್ವಂತೆ ಊಬರ್. ಬೈ, ಹ್ಯಾಪಿ ಜರ್ನಿ, ಬೈ ಬೈ. ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಆಯುಷು ಆರೋಗ್ಯ ಕೊಟ್ಟು ತುಂಬಾ ಚೆನ್ನಾಗಿ ನೀವು ಕೇಳಿದಂಥ ವರಗಳನ್ನ ನಿಮಗೆ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಈವ್ನಿಂಗ್ ಅಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂಚೂರು ನೆಗ್ಲೆಕ್ಟ್ ಮಾಡಿದೆ. ಬೆಳಗ್ಗೆ ಯಾಕೋ ಇವತ್ತು ಕುಣ್ಸೋಕ್ಕೆ ಆಗಿರಲಿಲ್ಲ. ಲೇಟ್ ಮಾಡಿದ್ರೆ ಆಗಲೇ ಇಲ್ಲ. 4 o'clock ಸ್ಟಾರ್ಟ್ ಮಾಡಿದ್ದು. ಏನು 1 hour ಮಾಡಿಬಿಡ್ಬೋದು, ಸೀರೆ ಉಡ್ಸೋಂಗಿದ್ರೆ 2-3 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲದೂ ಅಲ್ಲಿಗೆ ಬಂತು. ಸೀರೆ ಉಡ್ಸಿದ್ದಿದ್ರೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಆಗ್ತಿತ್ತು ಅಷ್ಟೇನೆ. ಹೊಸ ಸೀರೆ ತಂದಿರಲಿಲ್ಲ ಈ ಸರ್ತಿ, ಆದ್ದರಿಂದ ಉಡಿಸ್ಲಿಲ್ಲ. ತುಂಬ ಕೆಲ್ಸಗಳು ಬೇರೆನೂ ಇದೆ, ಆದ್ದರಿಂದ ತಂದಿಲ್ಲ ಅಷ್ಟೇನೆ. ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಳ್ಳೋದು ಕೂಡ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಮತ್ತು ಆಡಂಬರದ ಅವಶ್ಯಕತೆ ಇಲ್ಲ. ನೀವು ಭಕ್ತಿ ರಸ ಒಂದು ಬಿಟ್ಟರೆ ಬೇರೆ ಏನೂ ದೇವ್ರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಿಮ್ಮ ಶಕ್ತಿಯನುಸಾರ ಮಾಡಿದ್ರೇ ಸಾಕಾಗುತ್ತೆ. ನಾನಿವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಹಬ್ಬದ ದಿವಸಗಳಲ್ಲಿ ಅಭಿನವನೇ ಪೂಜೆ ಮಾಡೋದು. ಇವತ್ತೂ ಅವ್ರ ಕಡೆಯಿಂದನೇ ಪೂಜೆ ಸ್ಟಾರ್ಟ್ ಮಾಡಿಸಿದ್ದೀನಿ. ನಾನು ಯಾವಾಗ್ಲೂ ತುಂಬ ಆಡಂಬರ ಮಾಡಲ್ಲ, ತುಂಬ ಸಿಂಪಲಾಗಿ ಮಾಡ್ತೀನಿ. ಆದರೆ ಅಭಿಷೇಕ ಕುಂಕುಮಾರ್ಚನೆ ಅದು ಮಾಡಲೇಬೇಕು. ಅದರಿಂದ ತುಂಬ ಟೈಮ್ ಹೋಯಿತು. ಅಭಿಷೇಕ ಮಾಡೋದಕ್ಕೆ ಅಟ್ಲೀಸ್ಟ್ ಅಂದ್ರೂ ನಿಮಗೆ 1 hour ಆಗಿಬಿಡುತ್ತೆ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು, ಅದು ಯಾವಾಗ್ಲೂ ಅಷ್ಟೇ ಆವಾಗ ರೆಡಿ ಮಾಡ್ಕೊಳ್ಬೇಕು. ಯಾವಾಗ್ಲೂ ರೆಡಿ ಮಾಡಿ ಇಟ್ಕೊಳಕ್ಕಾಗಲ್ಲ. ಎಲ್ಲ ಮಾಡೋ ಅಷ್ಟೊತ್ತಿಗಂತೂ ನಿಜವಾಗ್ಲೂ ಪೂಜೆ ಮುಗಿಯೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 8-8:15 ಆಗಿಬಿಟ್ಟಿತ್ತು. ನಾನಂತೂ ಅಂದ್ಕೊಂಡಿರಲಿಲ್ಲ ಸೀರೆ ಉಡ್ಸೋಂಗಿಲ್ವಲ್ಲ, ಆರಾಮಾಗುತ್ತೆ ಅಂತ ಅಂದ್ಕೊಂಡೆ. ಆದ್ರೂ ಅಷ್ಟೇ ಟೈಮ್ ಆಯಿತು. ಒಂದು ಪಾಯಸ ಮಾಡಿದೆ ಅಷ್ಟೇ ದೇವರಿಗೆ ನೈವೇದ್ಯ. ಅಭಿನವ ಎಲ್ಲ ನಿರ್ವಿಘ್ನವಾಗಿ ಎಲ್ಲ ಪೂಜೆನೂ ಅವನೇ ಮಾಡೋದು ಯಾವಾಗ್ಲೂ. ನಾನು ಅವ್ನಿಗೇನಾದರೂ ಹೇಳ್ತಾ ಇರ್ತೀನಿ, ಲೈಕ್ ಅವನೇನಾದರೂ ತಪ್ಪು ಮಾಡಿದ್ರೆ ಸರಿ ಮಾಡಿಸ್ತಾ ಇರ್ತೀನಿ. ಯಾವಾಗಲೂ ಅಷ್ಟೇ ಮಕ್ಳ ಕೈಲಿ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು. ಹಳೇದೊಂದು ಗಾದೆ ಇದು ನೋಡಿ, ಪುಣ್ಯಕ್ಕೆ ತಕ್ಕ ಗಂಡ ಪೂಜೆಗೆ ತಕ್ಕ ಮಕ್ಕಳು ಅಂತ ಹೇಳ್ಬಿಟ್ಟು. ಹಾಗಾಗಿ ನನಗೆ ದೇವರು ಹೆಣ್ಮಕ್ಳಿಲ್ಲ ಅನ್ನೋದನ್ನು ಅಭಿನವ್ ಕಡೆಯಿಂದ ಒಂದು ಸತಿ ಮರೆಸ್ತಾನೆ. ಎಲ್ಲದನ್ನೂ ಅವನೇ ಮಾಡ್ತಾನೆ. ದೇವ್ರ ಮನೆ ಕೆಲಸಗಳನ್ನ ಆದಷ್ಟು ನಾನು ಕಮ್ಮಿ ಮಾಡ್ಕೋತೀನಿ. ಮಕ್ಳ ಕೈಲಿ ಪೂಜೆ ಮಾಡಿಸೋದ್ರಿಂದ ಅವರಿಗೂ ಸ್ವಲ್ಪ ನೆಕ್ಸ್ಟ್ ನಾವು ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಆ ಥರದ್ದೆಲ್ಲ ಅವರಿಗೂ ಗೊತ್ತಾಗತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಆದಷ್ಟು ಅಭಿನವ್ ಕೈಲೇ ಪೂಜೆ ಮಾಡಿಸ್ತೀನಿ. ಪ್ರತಿನಿತ್ಯ ಸ್ಕೂಲು ಅದು ಇದು ಪಾಪ ಅವರಿಗೂ ತುಂಬ ಟೆನ್ಷನ್ಸ್ ಇರುತ್ತೆ. ಹೇಳಿದಾಗ ಸುಮ್ಮನೆ ಕಡ್ಡಿ ಹಚ್ಬಿಟ್ಟು ಓಡೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಈ ಥರ ರಜಾ ದಿನಗಳಲ್ಲಿ ನಾವು ಕುಂಡ್ರಿಸಿ ಈ ಥರ ಮಾಡಬೇಕು ಅಂತ ಹೇಳಿದಾಗ ಹೌದು ಈ ಥರದ್ದು ಒಂದು ಪೂಜೆ ಮಾಡ್ತಾಯಿದ್ರು ಅಂತ ಅವ್ರ ಚೈಲ್ಡ್ಹುಡ್ ಡೇಸಲ್ಲೂ ಒಂದು ಮೆಮೊರಿ ಆಗುತ್ತೆ. ನಾನಂತೂ ಯಾವಾಗಲೂ ಅವನ ಕೈಲೇ ಪೂಜೆ ಮಾಡಿಸ್ತೀನಿ. ಹಬ್ಬ ವಾರಗಳಲ್ಲಂತೂ ಅದು ವಿಶೇಷ. ಎಲ್ಲರ ಮನೆಯಲ್ಲೂ ಹೇಗೆ ಆಚರಣೆ ಮಾಡಿದ್ರು ಅಂತ ಹೇಳಿ. ಅಭಿಷೇಕ ಕುಂಕುಮಾರ್ಚನೆ ಎರಡೂ ಮಾಡಿದ್ವಿ ನಾವು. ನನಗೆ ಯಾವಾಗ್ಲೂ ಈ ಥರ ಒಂದು ಪೂಜೆ ಮಾಡ್ಬೇಕಾದ್ರೆ ಸಖತ್ತು ಜೋಶ್ ಬರ್ತಾಯಿತ್ತು. ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಹಾಗೆ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾವಾಗಲೂ ಆ್ಯಸ್ ಯೂಶ್ವಲ್ ಲೇಡೀಸಿಗೆ ಗೊತ್ತಲ್ಲ ನಿಮಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಟಯರ್ಡ್ ಅಂತಲೂ ಅನ್ನಿಸ್ತು. ಗಂಟಲು ಈಗಲೂ ಸರಿಯೇ ಹೋಗಿಲ್ಲ. ಮತ್ತೆ ಇನ್ನಷ್ಟು ಸ್ಟ್ರೈನ್ ಆಗ್ತೀನಿ ಅಂತ ಗೊತ್ತಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅಂದ್ಕೊಂಡೆ. ಒಬ್ಬರೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಬೇರೆ ಬೇರೆ ಹೊರಗಡೆ ಟೆನ್ಷನ್ಸು ಅದು ಇದು ಎಲ್ಲ ಇದ್ದಾಗಂತೂ ಇದ್ದಿದ್ದು ಜಾಸ್ತಿ ಹಿಂಸೆ ಅನ್ಸೋಕ್ಕೆ ಶುರುವಾಗುತ್ತೆ. ನನಗೆ ಈ ಸತಿ ಆಗಿದ್ದೂ ಅದೇನೆ. ಅದಕ್ಕೆ ಯಾರನ್ನಾದ್ರೂ ನನಗೆ ಕೆಲಸಕ್ಕೆ ಯಾರನ್ನಾದ್ರೂ ತುಂಬ ಸ್ಟ್ರಾಂಗಾಗಿ ಹುಡ್ಕೋಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ನಾರ್ಮಲ್ ಡೇಸ್ನ ಹೇಗೋ ದಾಟ್ಕೊಂಡು ಬಂದುಬಿಡ್ತೀವಿ. ಹಬ್ಬಕ್ಕೆ 1 ವಾರ, ಹಬ್ಬ ಆಗಿ 1 ವಾರ
ಹಬ್ಬ ಆದಮೇಲೂ ಕೆಲಸ ಇರುತ್ತೆ. ಹಬ್ಬದ ಕೆಲಸ ಎಷ್ಟಿರುತ್ತೋ ಅಷ್ಟೇ ಕೆಲಸ ಇರುತ್ತೆ. ಹಬ್ಬ ಆದಮೇಲೆ ಕ್ಲೀನಿಂಗ್ ಒಂದು ಇರಲ್ಲ ಅಷ್ಟೇ. ನಿಮಗೆ ಮೈಂಡ್ ಸೆಟ್ಟಲ್ಲಿ ಫಸ್ಟೇ ಪ್ರಿಪೇರ್ ಆಗಿಬಿಡ್ಬೇಕು ನಾವು. ನನಗಂತೂ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಈಗ ಆಗ್ತಾನೇ ಇಲ್ಲ ಅಂತೇಳ್ಬಿಟ್ಟು. ಒಬ್ಬರೇ ಮನೆ ಕೆಲಸ ಎಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ. ನನಗಂತೂ ಇನ್ನೂ ಹುಷಾರೂ ಆಗಿಲ್ಲ, ಇನ್ನೂ ಸರಿನೂ ಹೋಗಿಲ್ಲ. ಆದರೆ ಆಚರಣೆನ ಕೈ ಬಿಡಬಾರ್ದು ಅಂತ 1 ವರ್ಷ ಮಾಡಲಿಲ್ಲ ಅಂದರೆ 3 ವರ್ಷ ಕಳ್ಸಕ್ಕೆ ಕುಂಡ್ಸಲ್ಲ ನಾನು. ಆದ್ದರಿಂದ ಮಾಡೋದು ಬೇಡ, ಅದನ್ನು ನಿಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು. ನೆಕ್ಸ್ಟ್ ಇಯರು ನಾನು ಆರಾಮಾಗೇ ಇರ್ಬೋದು. ಅಯ್ಯೋ ಕುಣಿಸ್ಬೋದಾಗಿತ್ತಲ್ಲ ಅಂತ ಮನಸ್ಸಲ್ಲೊಂದು ಇದಾಗುತ್ತೆ. ಅದರಿಂದ ಏನು ಮಾಡಿದ್ದೀನಿ, ಏನಾದರೂ ಆಗಲಿ ಸಿಂಪಲಾಗಾದರೂ ಕುಂಡ್ರಿಸ್ಬಿಡೋಣ ಅಂತ ಅಂದ್ಕೊಂಡು ಕುಣ್ಸಿದ್ದು ನಾನು ಈ ಸತಿ. ನಾನು ಬಂದು ಪೂಜೆ ಕೂತ್ಕೊಂಡೆ. ಇನ್ನೇನು ಆರತಿ ಟೈಮ್ ಆಯಿತು. ಇನ್ನು ದೇವ್ರಿಗೊಂದು ಪುಟ್ಟದಾಗ ಒಂದು ನೈವೇದ್ಯ ಮಾಡಿದ್ದೆ. ನೈವೇದ್ಯ ಕೂಡ ತೊಗೊಂಡು ಬಂದು ಅಭಿನವ್ ಕೈಲಿ ಕೊಟ್ಬಿಟ್ಟು ಹಾಗೇನೇ ಪೂಜೆ ಸ್ಟಾರ್ಟ್ ಮಾಡಿಸಿ ಎಲ್ಲ ಮಂಗಳಾರತಿ, ಕೊನೆ ಮಂಗಳಾರತಿ ಆಗೋವರೆಗೂ ನಾನು ಎದ್ದೊಳಲ್ಲ. ಅದೆಲ್ಲ ಪೂರ್ತಿ ಮುಗಿದ ಮೇಲೆ ಎದ್ದು ನಾವು ಹೇಗೆ ಹಬ್ಬ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಎಷ್ಟು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ಯಾವಾಗಲೂ ಅಷ್ಟೇ ಮನಸ್ಸಲ್ಲಿ ಕೆಟ್ಟದನ್ನು ಬಯಸಿ ನಾವು ಒಳ್ಳೆ ಪೂಜೆ ಮಾಡೋಕ್ಕೆ ಹೋದರೆ ದೇವ್ರಿಗೆ ಕೂಡ ಗೊತ್ತಾಗುತ್ತೆ. ಎಲ್ಲರಿಗೂ ಸುಳ್ಳು ಹೇಳ್ಬೋದು, ದೇವ್ರಿಗೆ ಸುಳ್ಳು ಹೇಳೋಕ್ಕಾಗತ್ತಾ? ಆದ್ದರಿಂದ ಯಾವಾಗಲೇ ಆಗಲಿ ನನಗಂತೂ ದೇವರು ಒಂದು ಚೂರೂ ಏನೂ ಕೆಟ್ಟದ್ದಂತೂ ಮಾಡಿಲ್ಲ, ತುಂಬ ಒಳ್ಳೇದು ಮಾಡಿದ್ದಾನೆ. ನಾನಂತೂ ತುಂಬ ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದೀನಿ. ಭಕ್ತಿ ಒಂದು ಬಿಟ್ಟರೆ ಬೇರೆ ಏನೂ ಆ ದೇವರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೇಳ್ಕೊಂಡ್ರೆ ಸಾಕು, ದೇವರಾಣೆಗೂ ಒಳ್ಳೆಯದಾಗತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನನಗಂತೂ ಒಳ್ಳೆಯದಾಗಿದೆ. ಪೂಜೆ ಒಂಚೂರು ಏನೂ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಸಾಗಿದೆ. ಅಭಿನವ್ ಧೂಪ ಹಾಕ್ತಾಯಿದ್ದಾನೆ. ಇಡೀ ಮನೆಯೆಲ್ಲ ನೀವು ಧೂಪ ಹಾಕಬೇಕು, ಬಚ್ಚಲು ಮನೆ ಕೂಡ ಹಾಕಬೇಕು. ಯಾವಾಗಲೇ ಆಗಲಿ ಬರೀ ದೇವ್ರ ಮನೇಲಿ ಮಾತ್ರ ಧೂಪನ ಹಾಕಬಾರ್ದು, ಇಡೀ ಮನೆಗೇ ಪೂರ್ತಿ ಹಾಕಬೇಕು. ಯಾವುದು ಒಂದು ರೂಮೂ ಬಿಡದೆ ಮನೆ ಒಂದು ರೌಂಡ್ ಕೂಡ ಬರ್ತಾನೆ ಅಭಿನವ್. ಅಂದರೆ ನಮ್ಮದು ಕಾಂಪೌಂಡಲ್ಲಿ ಸ್ವಲ್ಪ ಜಾಗ ಇದೆ, ಒಂದು ರೌಂಡ್ ಕೂಡ ಬರ್ತಾನೆ. ಎಷ್ಟಾಗುತ್ತೋ ಅಷ್ಟು ಹಾಕಿ. ಇನ್ ಕೇಸ್ ಏನಾದರೂ ಕೆಂಡ ಆಗಲಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಸುತ್ತಾದರೂ ಬನ್ನಿ. ಇನ್ನೊಂದು ಸತಿ ನೆಕ್ಸ್ಟ್ ಟೈಮು ಇನ್ನೊಂದು ಸುತ್ತು ನೀಟಾಗಿ ಬನ್ನಿ. ನಾನು ಯಾವಾಗಲೂ ಅದೇ ಥರನೇ ಮಾಡ್ತೀನಿ. ಆಮೇಲೆ ಮನೆ ಒಳಗಡೆ ಹಾಕಿ. ಶುಕ್ರವಾರ ಶನಿವಾರ ಯಾವಾಗಲೂ ಧೂಪ ಹಾಕೋದು ತುಂಬ ಒಳ್ಳೆಯದು. ನಾನು ಗುರುವಾರ ತುಂಬ ವಿಶೇಷವಾಗಿ ಮಾಡ್ತೀನಿ. ನಾನು ತುಂಬ ರಾಯರ ಭಕ್ತೆ, ನಾನು ಗುರುವಾರ ಕೂಡ ಹಾಕ್ತೀನಿ. ಅಭಿನವ್ ಮಿಸ್ ಮಾಡದೆ ಧೂಪನ ಯಾವಾಗಲೂ ಅವನೇ ಮನೆಯೆಲ್ಲ ಇಟ್ಕೊಂಡು ಓಡಾಡ್ತಾನೆ. ಪ್ರತಿಯೊಂದು ಮೂಲೆ ಮೂಲೆಗೂ ಹಾಕ್ತಾಯಿದ್ದೀವಿ. ಅಭಿನವ್ ಮಂಗಳಾರತಿ ಮಾಡ್ತಾಯಿದ್ದಾನೆ. ಎಲ್ರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಶುದ್ಧ ಮನಸ್ಸಿನ ಪೂಜೆ ಯಾವತ್ತೂ ದೇವರಿಗೆ ಕೇಳಿಸ್ದೇ ಹೋಗೋದಿಲ್ಲ. ಶುದ್ಧ ಮನಸ್ಸಿದ್ರೆ ಎಲ್ಲವುದು ನಿರ್ವಿಘ್ನವಾಗಿ ಸಾಗುತ್ತೆ. ಇವಾಗ 8:30 ಆಗಿದೆ. 4 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಮಾಡಿದ್ದು. ಸಾಯಂಕಾಲ ತಾನೇ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದೆ. ಇವತ್ತು ಹಂಗೆ ನೋಡೋಕೆ ಹೋದರೆ ವರಮಹಾಲಕ್ಷ್ಮಿಗೆ ನಾನು ಸ್ಯಾರಿನೂ ಉಡಿಸ್ಲಿಲ್ಲ. ಆದ್ರೂ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. 8:30 ಆದ್ರೂ ಮುಗಿಲೇ ಇಲ್ಲ. ಅಭಿನವ್ದು ಬರೀ ಮಾತಿನ ಸಹಾಯ. ಒಬ್ಬರೇ ಪೂಜೆ ಮಾಡಬೇಕು ಅಂದರೆ ಅಷ್ಟೆಲ್ಲ ಇದ್ದೇ ಇರುತ್ತೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ಹೇಳಿ. ಒಬ್ರಿಗೆ ಕೆಲಸ ಮಾಡೋದಾದರೆ ಹಿಂಗೆ ಆಗುತ್ತೆ. ನಂಜುಂಡೇಶ್ವರ್ ಬೇರೆ ಅವ್ರ ತಂಗಿ ಮನೆಗೆ ಹೋದರು. ಅವರಿದ್ರೂ ಏನೂ ದೇವ್ರ ಪೂಜೆಗೇನು ಹೆಲ್ಪ್ ಮಾಡ್ತಾ ಇರಲಿಲ್ಲ. ನಮಗೆ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. ಪಾಪ ಅವ್ರು ಪೂಜೆ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಅವ್ರೇನು ದೇವ್ರ ಮನೆಗೇನು ಸಹಾಯ ಮಾಡ್ತಾ ಇರಲಿಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ನಮ್ಮ ಮನೇಲಿ ಒಂದು ಮದುವೆ ಇತ್ತು ಹೋದ ವರ್ಷ, ಆವಾಗ ತೊಗೊಂಡು ಬಂದಿದ್ದು ನಾನು. ಸೀರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಮದುವೆಗೆ ಬಂದವರೆಲ್ಲ ಹೇಳಿದ್ರು ಸಾಧು ಸೂಪರಾಗಿದೆ ಸೀರೆ ನಿನಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು 3 ಸೀರೆ ತೊಗೊಂಬಂದಿದ್ದೆ. ಇದು ನನ್ನ ತಂಗಿ ಕೊಟ್ಬಿಡೋಣ ಅಂದ್ಕೊಂಡೆ. ನಾನು ಬ್ಲೂ ಕಲರ್ ಸ್ಯಾರಿ, ನನ್ನ ಹತ್ರ ತುಂಬ ಸ್ಯಾರೀಸ್ ಇದ್ವು. ಅವಳು ನಿಂಗೆ ಇಷ್ಟ ಆದರೆ ಇಟ್ಕೋ, ಬ್ಲೂ ಕಲರ್ ಆದ್ರೂ ಏನು ಅಂತ ಅಂದ್ಲು. ನಂಜುಂಡೇಶ್ವರಿ ಇಲ್ಲ, ಇದು ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂದರು. ಆದರೆ ಮದುವೆಗೆ ಬಂದಿದ್ದವರೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ನನಗಂತೂ ಈ ಬಾರ್ಡ್ರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ರಿಚ್, ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗಂತೂ ಇದು ನೋಡಿದ್ರೇ ಖುಷಿಯಾಗಿದೆ. ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗಿದೆ. ಜರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನನಗಂತೂ ಇದ್ರ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು. ಮದುವೆಗೆ ಬಂದವ್ರು ಎಲ್ಲರೂ ಹೇಳಿದ್ರು ಸ್ಯಾರಿ ಮಾತ್ರ ನಿಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತು ಉಟ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟು. ಏನಾಗುತ್ತೆ ಗೊತ್ತಾ, ಏನಾದರೂ ಪೂಜೆ ಮಾಡಬೇಕಾದ್ರೆ ಇವಾಗ ಒಂದು ಹನಿ ಎಣ್ಣೆ ಏನಾದರೂ ಬಿದ್ದರೆ ಹೋಯ್ತು ಸೀರೆ ಇದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ
ಅರ್ಶಿನ ಕುಂಕುಮ ಏನಾದರೂ ತಗಲಿದ್ರು ಕೂಡ ಇದು ಒಗ್ಯೋಕ್ಕಾಗಲ್ಲ, ಏನು ವಾಷಿಂಗಿಗೆ ಏನಕ್ಕೂ ಕೊಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಮೇಂಟೈನ್ ಅಂದರೆ ತುಂಬ ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ ತೊಗೊಂಡ್ರೆ ವರ್ಷಕ್ಕೆ ಒಂದ್ಸತಿ ಆದರೂ ಇದನ್ನ ಉಟ್ಕೋಬೇಕು. ಬಿಸಿಲಿಗೆ ಹಾಕಿದ್ರೆ ಶೇಡ್ ಆಗಿಬಿಡುತ್ತೆ. ಇದಕ್ಕೆ ಮೈದು ಕಾವು ತಗಲ್ಬೇಕಂತೆ, ತಗಲ್ದಾಗ್ಲೇ ಇದು ಚೆನ್ನಾಗಿ ಹೆಲ್ದಿಯಾಗಿರೋದು, ಇಲ್ಲಾಂದರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಸ್ಯಾರಿ ಇದೆಲ್ಲ ಬಾರ್ಡ್ರ್ ಚೆನ್ನಾಗಿರುತ್ತೆ, ಬಾರ್ಡ್ರ್ ಏನೂ ಆಗಲ್ಲ. ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಒಂಥರ ಹಿಂಗೆ ಹಾಳೆ ಥರ ಅರ್ದು ಬಂದುಬಿಡುತ್ತೆ. ನಮ್ಮ ಅಜ್ಜಿ ಹತ್ರ ಒಂದು ಸ್ಯಾರಿ ಇತ್ತು, ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಉಟ್ಕೊತಾನೇ ಇರಲಿಲ್ಲ ಅವರು, ವರ್ಷಕ್ಕೊಂದ್ಸತಿನೂ ಉಟ್ಕೋತಾ ಇರಲಿಲ್ಲ. ಅದು ಹಿಂಗೆ ಬಾಳೆ ಎಲೆ ಥರ ಹಿಂಗೆ ಬಾಳೆ ಎಲೆ ಏನಾದರೂ ಹಿಂಗೆ ಮುರಿದ್ರೆ ಹೆಂಗೆ ಪಟ ಪಟ ಅಂತ ಹಿಂಗೆ ಹರ್ಕೊಳ್ಳೋದು ನೋಡಿ, ಆ ಥರ ಹರ್ಕೊಂಬಿಡುತ್ತೆ. ಅಟ್ಲೀಸ್ಟ್ ಒಂದು ಸತಿ ಆದರೂ ಉಟ್ಕೋಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಈ ಕಡೆ ಏನಾದರೂ ಲೈಕ್ ಸೋಫಾ ಮೇಲೆ ಏನಾದರೂ ಹಾಕೋದು, ಆ ಥರದನ್ನಾದರೂ ಮಾಡಬೇಕು. ನಾನಂತೂ ಉಟ್ಕೊತಾನೇ ಇರಲಿಲ್ಲ, ಇವತ್ತು ಉಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಮಾಂಗಲ್ಯದ ಸರ ಅಂದರೆ 3 ಏನೋ ಫಂಕ್ಷನ್ಸ್ ಇತ್ತು, ಫಂಕ್ಷನ್ಸಿಗೆ ಹಾಕ್ಕೊಂಡು ಹೋಗಿದೆ. ಇವತ್ತು ಹಬ್ಬದ ದಿವಸ ಹಾಕೊಳ್ಳೋಣ ಅಂದ್ಕೊಂಡೆ, ಆಲ್ರೆಡಿ ಫಂಕ್ಷನ್ ಇತ್ತು, 3 ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಬೇಕು ಅಂತ ಹೇಳ್ಬಿಟ್ಟು ಈ ಹೈಟಿಗೆ ಇರಲಿ ಅಂತ, ಎಲ್ಲ ಉದ್ದಕ್ಕಿದ್ರೆ ಚೆನ್ನಾಗಿ ಕಾಣಲ್ಲ, ಈ ಹೈಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು. ನನಗಂತೂ ಸಖತ್ ಇಷ್ಟ ಆಗಿದೆ. ಪೂಜೆ ನಿರ್ವಿಘ್ನವಾಗಿ ಸಾಗವಾಗಿ ಸಾಗಿದೆ. ನಮ್ಮ ಸಾಹೇಬರು ಇದನ್ನು ಕಟ್ಟಕ್ಕೆ ಬಂದರು. ಇವ್ರು ಹೇಳ್ತಾರೆ, ಇದೇನು ರೋಲೆಕ್ಸ್ ವಾಚಾ, ಯಾಕೆ ಹಂಗೆ ನೋಡ್ತೀರಾ, ಬನ್ನಿ ಕಟ್ತೀನಿ ಅಂತ. ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಒಂದು ಸ್ವಲ್ಪ ವಾಸಿ. ಪಲಾವ್ ತಿನ್ನಬೇಕು, ಬೆಳಗ್ಗೆ ಪಲಾವ್ ಹಾಗೆ ಉಳ್ಕೊಂಡಿದೆ. ನಂಜುಂಡೇಶ್ವರ ಹೋಗಿದ್ದಕ್ಕೆ ಪಲಾವೇ ಇಲ್ಲ, ಪಲಾವ್ ಹಾಗೆ ಉಳ್ಕೊಂಡಿದೆ. ಅವ್ರು ಇದ್ದಿದ್ದಿದ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ತಿಂದ್ಬಿಟ್ಟು ಖಾಲಿ ಆಗಿಬಿಡ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಸರ್ದಿ, ನಮ್ಮ ಸರ್ರು ನಮಗೆ ರಾಖಿ ಕಟ್ತಾ ಇದ್ದಾರಲ್ವ ಸರ್, ಊಟ ಮಾಡ್ತಾ ಸಿಗೋಣ. ಚಿಕ್ಕದೊಂದು ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿಗೆ ಹೋಗಬೇಕು, ನೋಡೋಣ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲಿಂದ ಊಟ ಮಾಡಿ ಮಲ್ಕೊಳೋದು. ಹಬ್ಬ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ, ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್. ಇವಾಗ ಬಿಟ್ಟಿರೋ ಕೆಲಸನೆಲ್ಲ ನಾಳೆ ಮಾಡಬೇಕಲ್ಲ, ಅದು ವಿಷಯ ಇರೋದು. ಇವಾಗಂತೂ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸುಸ್ತಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಊಟ ತೊಗೊಂಡು ಬಂದಿದ್ದೀನಿ. ದೇವ್ರ ಮನೆಯಲ್ಲಿ ಅಭಿಷೇಕ ಮಾಡಿದ್ದು, ಮತ್ತೊಂದು ಸ್ವಲ್ಪ ಏನಾದರೂ ಹೂವು ಎಲ್ಲ ಇಟ್ಟಿದ್ದು, ಅದೆಲ್ಲ ಸ್ವಲ್ಪ ಎಲ್ಲ ತೊಳೆದಿಟ್ಬಿಟ್ಟು ಒಂದು ಸಣ್ಣದೊಂದು ಮೊಸರು ಬಜ್ಜಿ ಮಾಡಿ, ಬೆಳಗ್ಗೆದೆ ಪಲಾವ್ ತೊಗೊಂಡು ಬಂದು ಒಂಚೂರು ತರಕಾರಿ ಬೇಯಿಸಿದೆ, ಅದೆಲ್ಲ ತೊಗೊಂಡು ಬಂದು ತಿಂತಾ ಇದ್ದೀನಿ. ಎಲ್ರಿಗೂ ಹಿಂಗೆ ಅನಿಸುತ್ತಾ, ನನಗೆ ಮಾತ್ರ ಹಂಗೆ ಅನಿಸುತ್ತಾ ನನಗೆ ಗೊತ್ತಿಲ್ಲ. ಆರಾಮಾಗಿ ಕುತ್ಕೋಬೇಕು ಅಂತ ಅನಿಸ್ತಾ ಇದೆ. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.